ಬಿಜೆಪಿಯವರಿಗೆ ತಲೆ ಕೆಟ್ಟಿದೆ. ಬಿಜೆಪಿಯವರ ಕೆಲಸ ಅಭಿವೃದ್ಧಿ ಅಲ್ಲ, ಕೇವಲ ಟೀಕೆ ಮಾಡುವ ಕೆಲಸ. ಟೀಕೆ ಮಾಡುವವರು ಮಾಡಲಿ, ನಮ್ಮ ಕೆಲಸ ಅಭಿವೃದ್ಧಿ ಮಾತ್ರ. ಮಹಾಂತೇಶ್ ಕೌಜಲಗಿ. ಸೌಂದತ್ತಿ ತಾಲೂಕಿನ ಚಚಡಿ ಗ್ರಾಮದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ಸಭೆ ನಡೆಸಿದ್ದು, ಈ ಸಭೆಯಲ್ಲಿ ಊರಿನ ಮುಖಂಡರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಮಹಿಳೆಯರು ಅಪಾರ ಸಂಖ್ಯೆಯಲ್ಲಿ ಭಾಗವಹಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದಂತಹ ಕಿತ್ತೂರಿನ ಜನಪ್ರಿಯ ಶಾಸಕರು ಬಾಬಾ ಸಾಹೇಬ್ ಪಾಟೀಲ್ ಹಾಗೂ ಬೈಲಹೊಂಗಲ ಶಾಸಕರಾದ ಮಹಾಂತೇಶ್ ಕೌಜಲಗಿ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿದರು. ಗ್ರಾಮದ ಮುಖ್ಯ ದ್ವಾರದಲ್ಲಿ ಇರುವಂತಹ ಬಸವಣ್ಣನವರಿಗೆ ಹೂವಿನ ಮಾಲೆಯನ್ನ ಹಾಕಿ ಬಿರುಸಿನ ಪ್ರಚಾರ ಗ್ರಾಮದಲ್ಲಿ ನಡೆಸಿದ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿ ಮಾತಿನ ಉದ್ದಕ್ಕೂ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಯೋಜನೆಗಳ ವೈಫಲ್ಯದ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಕೇಂದ್ರ ಸರ್ಕಾರ ರಾಜ್ಯಕ್ಕೆ ನೀಡಬೇಕಾಗಿರುವ ಬರ ಪರಿಹಾರ ಇದುವರೆಗೂ ನೀಡಿಲ್ಲ, ಕೇವಲ ಸುಳ್ಳಿನ ರಾಜಕಾರಣ ಮಾಡ್ತಿದೆ. ಕೇಂದ್ರ ಸರ್ಕಾರ ಜನರಿಗೆ ಕೇವಲ ಆಶ್ವಾಸನೆ ನೀಡುತ್ತಾ ಬಂದಿದೆ. ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳು ಇದುವರೆಗೂ ಕೂಡ ಸರಿಯಾದ ರೀತಿಯಲ್ಲಿ ನಡೆದಿಲ್ಲ ಎಂದು ಬಿಜೆಪಿ ವಿರುದ್ಧ ಸಿಡಿದೆದ್ದರು ಲಕ್ಷ್ಮೀ ಹೆಬ್ಬಾಳ್ಕರ್. ಇದೇ ಸಂದರ್ಭದಲ್ಲಿ ಮಾತನಾಡಿದ ಮಹಾಂತೇಶ್ ಕೌಜಲಗಿ, ಕಾಂಗ್ರೆಸ್ ಸರ್ಕಾರ ಬಡವರ, ಮಹಿಳೆಯರ, ರೈತರ ಪರ ಇದೆ. ನಾವು ಅಧಿಕಾರಕ್ಕೆ ಬಂದು 9 ತಿಂಗಳಲ್ಲಿ ನಾವು ಘೋಷಣೆ ಮಾಡಿರುವ 5 ಯೋಜನೆಗಳನ್ನು ನಮ್ಮ ಸರ್ಕಾರ ಜಾರಿಗೆ ಮಾಡಲಾಗಿದೆ. ಭಾರತ ದೇಶದಲ್ಲಿ ಅತಿ ದೊಡ್ಡ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ತರಲಾಗಿದೆ. ಇದು ನಮ್ಮ ಕಾಂಗ್ರೆಸ್ ಸರ್ಕಾರ ಕೊಡುಗೆ. ವಿದೇಶದಲ್ಲಿ ಇರುವಂತಹ ಕಪ್ಪು ಹಣ ವಾಪಸ್ ತರ್ತೀವಿ ಅಂತ ಹೇಳಿದ್ರು. ವಾಪಸ್ ತಂದ್ರ ಇಲ್ಲ. ಪ್ರತಿಯೊಂದು ವಸ್ತುಗಳ ಮೇಲೆ GST ಹಾಕಲಾಗಿದೆ. ಇದು ಬಿಜೆಪಿಯ ಕೊಡುಗೆ. ಬಿಜೆಪಿ ಅವರಿಗೆ ತಲೆ ಕೆಟ್ಟಿದೆ. ಮಹಾಂತೇಶ್ ಕೌಜಲಗಿ ಯಾವುದೇ ಕಾರಣಕ್ಕೂ ಕೂಡ ಗ್ಯಾರಂಟಿಗಳನ್ನ ನಿಲ್ಲಿಸುವುದಿಲ್ಲ. ಮಹಾಂತೇಶ್ ಕೌಜಲಗಿ ಪ್ರತಿ ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೇವೆ ಎಂದವರು ಎಲ್ಲಿದ್ದಾರೆ? ಲಕ್ಷ್ಮೀ ಹೆಬ್ಬಾಳ್ಕರ್. ಜಗದೀಶ್ ಶೆಟ್ಟರ್ ಬೆಳಗಾವಿ ಜಿಲ್ಲೆಗೆ 2 ಬಾರಿ ಜಿಲ್ಲಾ ಉಸ್ತುವಾರಿಯಾದರೂ ಯಾವುದೇ ಅಭಿವೃದ್ಧಿ ಮಾಡಿಲ್ಲ ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಹರಿಹಾಯ್ದರು. ಮಹಾಂತೇಶಣ್ಣ ಕೌಜಲಗಿ ಅವರು ಹೇಳಿದರು, ಬಿಜೆಪಿ ಅವರು ಕೇಂದ್ರದಲ್ಲಿ ಸರ್ಕಾರ ನಮ್ಮದು ಬಂದ್ರೆ ನಾವು ಬೆಲೆ ಏರಿಕೆ ಕಡಿಮೆ ಮಾಡ್ತೀವಿ, ನಾವು ಸಿಲಿಂಡರ್ ಬಿಲ್ ಕಡಿಮೆ ಮಾಡ್ತೀವಿ, ಪೆಟ್ರೋಲ್ ಡೀಸೆಲ್ ಬೆಲೆ ನಾವು ಕಡಿಮೆ ಮಾಡ್ತೀವಿ, ರೈತರು ಬೆಳೆದಂಥ ಬೆಳೆಗಳಿಗೆ ನಾವು ದುಪ್ಪಟ್ಟು ಲಾಭ ತಂದು ಕೊಡ್ತೀವಿ. 1, 2, 3 ಸುಳ್ಳು ಹೇಳೋರು ಬಂದರು. ಮೋದಿಯವರು ಪ್ರಧಾನಮಂತ್ರಿ ಆದರು. ಆದರೆ ಏನಾದರೂ ಬೆಲೆ ಕಡಿಮೆ ಆಯ್ತೇನ್ರಿ? ಅವ್ರು ಹೇಳಿದ್ರು, ಡಾಲರ್ ಬೆಲೆ 52 ರೂಪಾಯಿ ಇದ್ದಿದ್ದನ್ನು ನಾವು ಭಾಳ ಕಡಿಮೆ ಮಾಡ್ತೀವಿ, ನಮ್ಮ ಎದುರುಗಡೆ ಅಮೇರಿಕಾದವ್ರು ಕೈಕಾಲು ಮುಗಿಬೇಕು ಹಂಗೆ ಮಾಡ್ತೀವಿ ಅಂತ ಹೇಳಿದ್ರು. ಕಪ್ಪು ಹಣ ವಿದೇಶದಿಂದ ತರ್ತೇವಿ ಅಂತ ಹೇಳಿದ್ರು. ಎಲ್ಲರ ಅಕೌಂಟ್ ಮಾಡಿಸಿದ್ರು. ಜನಧನ್ ಅಕೌಂಟ್ ನಮ್ಮೆಲ್ಲ ಅಕ್ಕ ತಂಗಿಯರು, ಅಣ್ಣತಮ್ಮಂದ್ರು, ಹಿರಿಯರು ಎಲ್ಲರೂ ಅಕೌಂಟ್ ಮಾಡಿದ್ರು. ನೀವು ಜನಧನ್ ಅಕೌಂಟ್ ಮಾಡಿದ್ರು ಇಲ್ಲ? 15 ಲಕ್ಷ ರೂಪಾಯಿ ಹಾಕೇನಂದ್ರು. ಹಾಕಿದ್ರಿ? ಏನು ಮಾತಾಡ್ತಾರೆ ಬಿಜೆಪಿ ಅವರು? ಸುಳ್ಳು ಮಾತಾಡ್ತಾರೆ. ಬರೀ ಜನರ ಭಾವನೆಯ ಜೊತೆಗೆ ಆಟ ಆಡ್ತಾರೆ.